ನಿಮ್ಮ ಡೇಟ್ ಆಫ್ ಬರ್ತ್ ಏನಾದರೂ 5/14/23 ಆಗಿದ್ರೆ ಯು ಆರ್ ಗೌನ್ ಬೈ ಪ್ಲಾನೆಟ್ ಮರ್ಕ್ಯೂರಿ. ಬುಧ ಗ್ರಹದ ಪ್ರಭಾವ ನಿಮ್ಮ ಮೇಲಿರುತ್ತೆ. ಬುಧ ಗ್ರಹ ಬಂದು ಎಲ್ಲ ಪ್ಲಾನೆಟ್ ಕಂಪೇರ್ ಮಾಡಿದ್ರೆ ಸೈಜ್ ಅಲ್ಲಿ ತುಂಬಾ ಚಿಕ್ಕದು, ಆದರೆ ಅದು ಬಂದು ಫಾಸ್ಟೆಸ್ಟ್ ರೊಟೇಟಿಂಗ್ ಪ್ಲಾನೆಟ್ ಅರೌಂಡ್ ದಿ ಸನ್ ಅಂತ ಕೂಡ ಕೇಳಿರ್ಬೋದು. ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ತುಂಬಾ ಫಾಸ್ಟ್ ಆಗಿರ್ತಾರೆ. ಅವರ ಮೆಂಟಲಿ ಕೇಪಬಲ್ ತುಂಬಾ ಹೈ ಆಗಿರುತ್ತೆ. ಅವ್ರು ಯೋಚನೆ ಮಾಡೋ ಶಕ್ತಿ ಆಗಿರ್ಲಿ, ಅವ್ರ ಥಿಂಕಿಂಗ್ ಪ್ಯಾಟರ್ನ್ ಆಗಿರ್ಲಿ, ಅವ್ರ ಆಕ್ಷನ್ ತಗೊಳೋದು ಕೂಡ ತುಂಬಾ ಕ್ವಿಕ್ ಆಗಿ ತಗೊಂತಾರೆ. ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ತುಂಬಾ ಇಂಟೆಲಿಜೆಂಟ್ ಆಗಿರ್ತಾರೆ. ಇವರ ಪ್ಲಾನೆಟ್ ಆಕ್ಸಿಸ್ ಬಂದು ತುಂಬಾ ಸ್ಲೋ. ಅವರು ರೊಟೇಟ್ ಆಗೋದು ಬಂದು ತುಂಬಾ ನಿಧಾನ. ಅದೇ ರೀತಿ ಇವ್ರು ಕೂಡ ತುಂಬಾ ಲೇಜಿ ಆಗಿರ್ತಾರೆ. ಅದು ಇವರ ಡಿಸ್ಅಡ್ವಾಂಟೇಜ್. ಅವರ ಮೆದ್ಲು ಎಷ್ಟೇ ಫಾಸ್ಟ್ ಆಗಿ ಓಡಿದ್ರೇನೋ ಅವರ ದೇಹ ಅವ್ರಿಗೆ ಸಪೋರ್ಟ್ ಮಾಡ್ತಿರಲ್ಲ. ಸೊ ಹಾಗಾಗಿ ಅವರು ತುಂಬಾ ಲೇಜಿ ಆಗಿರ್ತಾರೆ. ಈ ಲೇಜಿನೆಸ್ ಇಂದ ಅವರು ತುಂಬಾ ಅಚೀವ್ ಮಾಡೋಕ್ಕಾಗಲ್ಲ. ಇವ್ರು ಬಂದು ಕ್ವಿಕ್ ರೆಸ್ಪಾನ್ಸ್, ರೆಸ್ಟ್ಲೆಸ್ ಸೋಲ್, ರಿಸ್ಕ್ ಟೇಕರ್ ಅಂತ ಕೂಡ ನಾವು ಕರಿಬಹುದು. ಲವ್ ಇನ್ ಫೈನ್ ಆರ್ಟ್ಸ್, ಲವ್ ಟು ಟಾಕ್ ವಿತ್ ಅದರ್ ಪೀಪಲ್. ಜನಗಳ ಜೊತೆ ಬೆರೆಯಕ್ಕೆ ತುಂಬಾ ಇಷ್ಟಪಡ್ತಾರೆ. ದೇ ಲವ್ ಟಾಕಿಂಗ್ ವಿತ್ ಪೀಪಲ್, ಸ್ಪೆಂಡಿಂಗ್ ಟೈಮ್ ವಿತ್ ಪೀಪಲ್. ಅವರ ಟೆಂಪರ್ಮೆಂಟ್ ಬಂದು ಮಿಕ್ಸ್ ಆಗಿರುತ್ತೆ. ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ಗೆ ತುಂಬಾ ಆಸೆ ಪಡ್ತಾರೆ ಮತ್ತೆ ತುಂಬಾ ಅಟ್ರಾಕ್ಟ್ ಕೂಡ ಆಗ್ತಾರೆ. ನೋಡಿ, ಈಗ ನಾನು ಬರೀ ಡೇಟ್ ಆಫ್ ಬರ್ತ್ 5 ಬಗ್ಗೆ ಮಾತಾಡ್ತೀನಿ. ಜನವರಿಯಿಂದ ಡಿಸೆಂಬರ್ ನಡುವೆ ಯಾವುದೇ ತಿಂಗಳಲ್ಲಿ ಆಗಿರ್ಬೋದು, ಅವರು ಡೇಟ್ ಆಫ್ ಬರ್ತ್ ಬಂದು ಬರೀ 5 ಆಗಿದ್ರೆ ಮುಂದೆ ಹೇಳುವಂತ ವಿಷಯ ಎಲ್ಲ ಅವ್ರ ಬಗ್ಗೆನೆ. ನಂಬರ್ 1, ಸ್ಟಾಪ್ ಬೀಯಿಂಗ್ ಓವರ್ ಕ್ರಿಟಿಕಲ್. ಸೊ ಅವ್ರು ತುಂಬಾ ಯಾವಾಗಲೂ ಕ್ರಿಟಿಕಲ್ ಆಗಿ ಯೋಚನೆ ಮಾಡ್ತಾರೆ. ಯಾವುದೋ ವಿಷಯ ಆಗಿರ್ಲಿ, ಯಾವುದೋ ವಸ್ತು ಆಗಿರ್ಲಿ, ಅಥವಾ ಯಾವುದಾದ್ರು ವ್ಯಕ್ತಿನ ಇಷ್ಟಪಡೋದಾಗಿರ್ಲಿ, ಏನಾದ್ರು ಖರೀದಿ ಮಾಡೋದಾಗಿರ್ಲಿ, ಅವ್ರು ಫಸ್ಟ್ ಹುಡ್ಕದೆ ನೆಗೆಟಿವ್ ಪಾಯಿಂಟ್ಸ್. ನೆಗೆಟಿವ್ ಏನಿದೆ ಅಂತ ಅವರು ಕಂಡುಹಿಡಿತಾರೆ. ಅವ್ರು ನೆಗೆಟಿವ್ ಕಂಡುಹಿಡಿತಾ ಅವ್ರಿಗೆ ಪಾಸಿಟಿವ್ ಕೂಡ ನೆಗೆಟಿವ್ ರೀತಿ ಕಾಣಿಸುತ್ತೆ. ಸೊ ಹಾಗಾಗಿ ನೆಗೆಟಿವ್ ಕಡೆ ತುಂಬಾ ಗಮನ ಕೊಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದಲ್ಲ ಒಂದು ನೆಗೆಟಿವ್ ಇದ್ದೇ ಇರುತ್ತೆ. ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನೆಗೆಟಿವ್ ನ ಇಗ್ನೋರ್ ಮಾಡಬೇಕು, ಪಾಸಿಟಿವ್ ನ ಬಗ್ಗೆ ಯೋಚನೆ ಮಾಡಬೇಕು. ಜ್ಯೂಸಸ್ ಕ್ಲೆನ್ಸ್ ಯುವರ್ ಇಂಟರ್ನಲ್ ಆರ್ಗನ್. ನೀವು ಫ್ರೀಕ್ವೆಂಟ್ ಆಗಿ ಜ್ಯೂಸ್ ಕುಡಿಯೋದ್ರಿಂದ ನಿಮ್ಮ ದೇಹ ತುಂಬಾ ಹೆಲ್ತಿ ಆಗಿರುತ್ತೆ. ಮತ್ತೆ ನಿಮ್ಗೆ ಥಾಟ್ಸ್ ಕೂಡ ಅದೇ ರೀತಿ ಹೆಲ್ತಿ ಆಗಿ ಬರುತ್ತೆ. ನಿಮ್ಮ ಮೈಂಡ್ ತುಂಬಾ ಫ್ಲಿಕ್ಕರ್ ಆಗ್ತಾ ಇರುತ್ತೆ. ತುಂಬಾ ಯೋಚನೆ ಮಾಡ್ತಿರ್ತೀರಾ, ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ, ಅದ ಅಂತ. ಸೊ ಹಾಗಾಗಿ ನೀವು ಮೈಂಡ್ ಫ್ಲಿಕ್ಕರ್ ಆಗಬಾರ್ದು ಅಂತ ಅಂದ್ರೆ ಫ್ರೀಕ್ವೆಂಟ್ ಆಗಿ ನೀವು ಜ್ಯೂಸ್ ಕುಡೀರಿ. ಫ್ರೂಟ್ಸ್ ಜ್ಯೂಸ್ ಆಗಿರ್ಬೋದು, ABC ಜ್ಯೂಸ್ ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು. ನಿಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಮತ್ತೆ ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ ಕೂಡ ಇಂಪ್ರೂವ್ ಆಗುತ್ತೆ. ಡಿಸಿಷನ್ ಮೇಕಿಂಗ್ ಅಲ್ಲೂ ಕೂಡ ತುಂಬಾ ಸಹಾಯ ಆಗುತ್ತೆ. ಡೂ ಮಾರ್ನಿಂಗ್ ವಾಕ್ಸ್. ನೀವು ಬೆಳಿಗ್ಗೆ ಹೊತ್ತು ಮಾರ್ನಿಂಗ್ ವಾಕ್ ಮಾಡಿ. ಸೊ ಆಗ ನೀವು ನೇಚರ್ಗೆ ಕನೆಕ್ಟ್ ಆಗ್ತೀರಾ. ಮತ್ತೆ ನೀವು ಡಿಸಿಷನ್ ಅಲ್ಲೂ ತುಂಬಾ ರೈಟ್ ಆಗಿ ತಗೊಂತೀರಾ. ನೋಡಿ, ನೀವು 8 ಗಂಟೆ ಆದ್ಮೇಲೆ ಟಿವಿ ನೋಡಕ್ ಹೋಗ್ಬೇಡಿ. ನೀವು 8 ಗಂಟೆ ಆದ್ಮೇಲೆ ಟಿವಿ ಏನಾದ್ರು ನೋಡಿದ್ರೆ ನಿಮ್ಮ ನೈಟ್ ಅಲ್ಲೆಲ್ಲ ಬರೀ ನೀವೇನ್ ಟಿವಿ ನೋಡಿರ್ತೀರೋ ಅದ್ರ ಬಗ್ಗೆ ಯೋಚನೆ ಬರ್ತಿರುತ್ತೆ. ಸೊ ಹಾಗಾಗಿ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ಆಫ್ಟರ್ 8 ಪ್ಲೀಸ್ ಅವಾಯ್ಡ್ ವಾಚಿಂಗ್ ಟಿವಿ. ನೋಡಿ, ಸ್ಪೆಂಡ್ ಟೈಮ್ ವಿತ್ ಆಸ್ಪೈರಿಂಗ್ ಪೀಪಲ್. ನೋಡಿ, ನಿಮ್ಮ ಫ್ರೆಂಡ್ ಸರ್ಕಲ್ ತುಂಬಾ ಜನ ಇರ್ತಾರೆ. ಸೊ ಅದರಲ್ಲಿ ಯಾವಾಗ್ಲೂ ಅವರು ಲೈಫ್ ಗೋಲ್ಸ್ ಬಗ್ಗೆ ಮಾತಾಡ್ತಿರ್ತಾರೆ ಅಥವಾ ಸಕ್ಸಸ್ ಬಗ್ಗೆ ಮಾತಾಡ್ತಿರ್ತಾರಲ್ಲ, ಅವ್ರ ಹತ್ರ ನೀವು ಟೈಮ್ ಸ್ಪೆಂಡ್ ಜಾಸ್ತಿ ಮಾಡಿ. ಯಾಕಂತಂದ್ರೆ ಅವ್ರು ಯಾವಾಗಲೂ ಬೆಳೆಯೋದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ. ಸೊ ಆಗ ನಿಮ್ಮ ಲೈಫಲ್ಲಿ ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ನೀವು ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡೋರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತೀರೋ ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ ಕೂಡ ನೆಗೆಟಿವಿಟಿ ಕಡೆನೇ ಹೋಗುತ್ತೆ. ಸೊ ಹಾಗಾಗಿ ಅವಾಯ್ಡ್ ನೆಗೆಟಿವ್ ಪೀಪಲ್ ಅಂಡ್ ಸ್ಪೆಂಡ್ ಟೈಮ್ ವಿತ್ ಆಸ್ಪೈರಿಂಗ್ ಪೀಪಲ್. ಲಿಸನ್ ಟು ಅದರ್ ಒಪಿನಿಯನ್. ನೋಡಿ, ನೀವು ಯಾವಾಗಲೇ ಆಗಲಿ ಬೇರೆಯವ್ರ ಒಪಿನಿಯನ್ ತಗೊಳೋದಿರ್ಲಿ, ಅವ್ರ ಒಪಿನಿಯನ್ ನೀವು ಕೇಳೋದೇ ಇಲ್ಲ. ನೋಡಿ, ಯಾರದೇ ಏನೇ ಒಪಿನಿಯನ್ ಆಗಲಿ ಜಸ್ಟ್ ನೀವು ಕೇಳಿಸ್ಕೊಳ್ಳಿ. ಅದು ನೀವು ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ತಿರೋ ಇಲ್ವೋ ಅದು ಸೆಕೆಂಡ್ರಿ. ಫಸ್ಟ್ ಸ್ಟೆಪ್ ಇಸ್ ಟು ಲಿಸನ್ ಅದರ್ಸ್ ಒಪಿನಿಯನ್. ಅವ್ರು ಏನು ಹೇಳ್ತಿದ್ದಾರೆ, ಯಾವ ರೀತಿ ಹೇಳ್ತಿದ್ದಾರೆ, ಇಸ್ ಇಟ್ ಗುಡ್ ಆರ್ ಬ್ಯಾಡ್ ಟು ಯುವರ್ ಲೈಫ್. ಸುಮ್ಮನೆ ಗ್ರಹಿಸಿ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಜಸ್ಟ್ ಕೇಳಿಸ್ಕೊಳ್ಳಿ. ಆಮೇಲೆ ಅದು ಇಂಪ್ಲಿಮೆಂಟ್ ಮಾಡಬೇಕೋ ಬೇಡವೋ ಅನ್ನೋದು ಲೇಟೆಸ್ಟ್ ಸ್ಟೇಜ್ ಅಲ್ಲಿ ಯೋಚನೆ ಮಾಡಿ. ಈಗ ಡೇಟ್ ಆಫ್ ಬರ್ತ್ 14 ಬಗ್ಗೆ ಮಾತಾಡ್ತೀನಿ. 1 ಬಂದು ಸನ್, 4 ಬಂದು ರಾಹು. ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರಿಗೆ ಸನ್ ಮತ್ತೆ ರಾಹು ಅವರ ಪ್ರಭಾವ ತುಂಬಾ ಇರುತ್ತೆ. ಇವರು ಅನ್ನೆಸೆಸರಿ ಇನ್ನರ್ ಕಾನ್ಫ್ಲಿಕ್ಟ್ ಅಲ್ಲಿ ಯಾವಾಗ್ಲೂ ಇರ್ತಾರೆ. ಇವ್ರ ಮೈಂಡ್ ಅಲ್ಲಿ ಯಾವಾಗ್ಲೇ ಆಗ್ಲಿ ಕಾನ್ಫ್ಲಿಕ್ಟ್ ಓಡ್ತಾನೆ ಇರುತ್ತೆ. ನೆಗೆಟಿವ್ ವೈಬ್ಸ್ ಇರುತ್ತೆ, ಕ್ರಿಟಿಸೈಸ್ ಇರುತ್ತೆ. ಅವ್ರನ್ನೇ ಆರ್ ಮಾಡ್ಕೊಂತಿರ್ತಾರೆ. ಮೈಂಡ್ ಅಲ್ಲಿ ತುಂಬಾ ಕನ್ಫ್ಯೂಷನ್ ನಡೀತಾ ಇರುತ್ತೆ. ಯಾವುದೋ ಒಂದು ಡಿಸಿಷನ್ ತಗೊಳ್ಬೇಕು ಅಂತ ಅಂದಾಗ ತುಂಬಾ ಯೋಚನೆ ಮಾಡ್ತಿರ್ತಾರೆ. ತಗೊಂಡ್ಲೋ ಬೇಡವೋ, ತಗೊಂಡ್ರೆ ಏನಾಗುತ್ತೆ, ಇಸ್ ಇಟ್ ಗುಡ್ ಫಾರ್ ಮೈ ಲೈಫ್, ಇಸ್ ಇಟ್ ಗುಡ್ ಫಾರ್ ಮೈ ಫ್ಯೂಚರ್ ಅನ್ನೋದು ತುಂಬಾ ಓಡ್ತಾನೆ ಇರುತ್ತೆ. ಇವರು ಕೂಡ ನೇಚರಲ್ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ತುಂಬಾ ಕಾನ್ಫಿಡೆಂಟ್ ಎಲ್ಲ ಕಮ್ಮಿ ಆಗುತ್ತೆ. ಮತ್ತೆ ಇವರು ಕೂಡ ಜ್ಯೂಸ್ ಕುಡಿಯೋದ್ರಿಂದ ದೇಹಕ್ಕೆ ಮತ್ತೆ ಥಿಂಕಿಂಗ್ ಪ್ಯಾಟರ್ನ್ಗೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇವರು ಮಕ್ಳ ಹತ್ರ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಇವ್ರ ಮೈಂಡ್ ಎಲ್ಲ ತುಂಬಾ ಕಾಮ್ ಆಗುತ್ತೆ. ಮಕ್ಳ ಜೊತೆ ಮಕ್ಕಳಾಗಿ ಅವರು ಬೆರೀತಾರೆ. ಆಗ ಅವ್ರಿಗೆ ಅನ್ಸುತ್ತೆ, ಏನ್ ನಾನು ಇಷ್ಟೊಂದು ಯೋಚನೆ ಮಾಡೋದ್ನಲ್ಲ, ಇಷ್ಟೆಲ್ಲ ಯೋಚನೆ ಮಾಡೋದು ಬೇಕಿತ್ತ ಅಂತ ಅವ್ರಿಗೆ ಅನ್ಸುತ್ತೆ. ಆಗ ಲೈಫ್ ನ ತುಂಬಾ ಲೈಟ್ ಆಗಿ ತಗೊಳಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರುವಂತ ಲೈಫ್ ಅಲ್ಲಿ ಸಡನ್ ಚೇಂಜಸ್ ಆಗುತ್ತೆ. ನೀವು ಕೇಳ್ಬೋದು ಏನ ಚೇಂಜಸ್ ಅಂತ. ಸೊ ಆ ಚೇಂಜಸ್ ಬಂದು ನಿಮ್ಮ ಜಾಬ್ ಅಲ್ಲಿ ಆಗಿರ್ಬೋದು, ಜಾಬ್ ಲೊಕೇಶನ್ ಚೇಂಜ್ ಮಾಡೋದಾಗಿರ್ಬೋದು, ಅಥವಾ ಮನೆ ಚೇಂಜ್ ಮಾಡೋದಾಗಿರ್ಬೋದು. ಸೊ ಆ ತರ ಅವ್ರ ಲೈಫ್ ಅಲ್ಲಿ ಸಡನ್ ಆಗಿ ಬರುತ್ತೆ. ಆಗ ಸಡನ್ ಆಗಿ ಜಾಗ ಚೇಂಜ್ ಮಾಡೋಂಥ ಪರಿಸ್ಥಿತಿ ಕೂಡ ಬರುತ್ತೆ. ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರಿಗೆ ಒಂದು ಸ್ಪೆಷಲ್ ಕ್ವಾಲಿಟಿ ಇದೆ. ಇವರ ಫ್ಯೂಚರ್ ಥಿಂಗ್ ನ
ಅಸೆಸ್ ಮಾಡ್ತಾರೆ. ನೀವು ಕೇಳ್ಬೋದು ಹೇಗೆ ಅಂತ. ಇವರ ಫ್ಯೂಚರ್ ಬೀಯಿಂಗ್ ಇವ್ರಿಗೆ ದಾರಿ ತೋರಿಸ್ಕೊಡುತ್ತೆ. ಅವರು 10 ವರ್ಷದ ಮುಂದೆ ಏನಾಗಿರ್ತಾರೋ ಅದು ಇವ್ರಿಗೆ ಗೈಡ್ ಮಾಡ್ತಿರತ್ತೆ, ಅವ್ರಿಗೆ ಇಂಟ್ ಕೊಡ್ತಿರತ್ತೆ. ಇನ್ನರ್ ಫೀಲಿಂಗ್ ಆಗಿರ್ಬೋದು, ಇನ್ನರ್ ಸೆಲ್ಫ್ ಆಗಿರ್ಬೋದು, ಇನ್ನರ್ ಸೆನ್ಸ್ ಆಗಿರ್ಬೋದು, ಇನ್ನರ್ ವಿಸ್ಡಮ್ ಆಗಿರ್ಬೋದು, ಇನ್ನರ್ ವಾಯ್ಸ್ ಕೂಡ ಆಗಿರ್ಬೋದು. ಇದೆಲ್ಲ ಅವ್ರಿಗೆ ಗೈಡ್ ಮಾಡ್ತಾ ಇರುತ್ತೆ, ರೈಟ್ ಡಿಸಿಷನ್ ತಗೊಳಕ್ಕೆ ದಾರಿ ಮಾಡ್ಕೊಡ್ತಿರತ್ತೆ. ನೋಡಿ, ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ಬೇರೆಯವರ ಮಾತಿಗೆ ನೀವು ಬೇಗ ಇನ್ಫ್ಲುಯೆನ್ಸ್ ಆಗ್ತೀರಾ. ಸೊ ಹಾಗಾಗಿ ಅದು ಒಳ್ಳೆ ಡಿಸಿಷನ್ ಆಗಿರ್ಬೋದು ಅಥವಾ ಕೆಟ್ಟ ಡಿಸಿಷನ್ ಆಗಿರ್ಬೋದು, ನೀವು ನಿಮ್ಮನ್ನ ಒಂದ್ಸಲಿ ಕೇಳ್ಬಿಟ್ಟು ನೀವು ಡಿಸಿಷನ್ ತಗೊಳ್ಳಿ. ನೀವು ಬೇರೆಯವ್ರ ಸಜೆಷನ್ ತಗೊಂಡು ಆಮೇಲೆ ನೀವು ಅನ್ಕೊಂತೀರಾ ಇದು ನನ್ಗೆ ಗೊತ್ತಿರೋ ವಿಷಯ ಅಲ್ವಾ, ನಾನು ಏನಕ್ಕೆ ಅವ್ರು ಹೇಳ್ಬೇಕಿತ್ತು, ಅವ್ರ ಹತ್ರ ನಾನು ಏನಕ್ಕೆ ತಗೋಬೇಕಿತ್ತು ಅಂತ ನಿಮಗೆ ಕೊನೆಗೆ ಅನ್ಸುತ್ತೆ. ಸೊ ಹಾಗಾಗಿ ಯು ಆರ್ ದಿ ಬೆಸ್ಟ್ ಪರ್ಸನ್ ಟು ಟೇಕ್ ದಿ ರೈಟ್ ಡಿಸಿಷನ್. ಡೋಂಟ್ ಗೋ ವಿತ್ ದಿ ಅದರ್ ಒಪಿನಿಯನ್ಸ್ ಆರ್ ಅದರ್ಸ್ ಸಜೆಷನ್. ಯು ಹ್ಯಾವ್ ಆಲ್ ದಿ ಕೇಪಬಿಲಿಟೀಸ್ ಟು ಟೇಕ್ ದಿ ರೈಟ್ ಅಂಡ್ ಪರ್ಫೆಕ್ಟ್ ಡಿಸಿಷನ್. ನೀವು ಬೇರೆಯವರಿಗೆ ತುಂಬ ಹೆಲ್ಪ್ಫುಲ್ ಆಗಿರ್ತೀರಾ, ತುಂಬ ಅಟ್ರಾಕ್ಟ್ ಆಗಿರ್ತೀರಾ, ಮತ್ತು ನಿಮ್ಮ ರೆಸ್ಪಾನ್ಸ್ ಟೈಮ್ ಕೂಡ ತುಂಬ ಫಾಸ್ಟ್ ಆಗಿರುತ್ತೆ. ನೈಟ್ ಮಧ್ಯರಾತ್ರಿ ನಿಮ್ಗೆ ಫೋನ್ ಮಾಡಿ ಯಾರಾದರೂ ಹೆಲ್ಪ್ ಬೇಕು ಅಂತ ಅಂದರೆ ನೀವು ಸೆಕೆಂಡ್ ಥಾಟ್ ಇರಲ್ಲ, ಜಸ್ಟ್ 5 ನಿಮಿಷ ಇರು ಬಂದೆ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಹೋಗ್ತೀರಾ. ನೀವು ಯೋಚನೆ ಮಾಡಲ್ಲ, ಇದು ನಂಗೆ ಟೈಮ್ ಕೊಡು, ನಾನು ಯೋಚನೆ ಮಾಡ್ತೀನಿ, ಅದು ಇದು ಅಂತ ಏನು ಹೇಳಲ್ಲ. ಡೈರೆಕ್ಟ್ ಆಗಿ ನೀವು ಹೆಲ್ಪ್ ಮಾಡ್ತೀರಾ. ದುಡ್ಡಿನ ವಿಷಯದಲ್ಲಿ ಕೂಡ ಆಗಿರ್ಬೋದು, ಯಾರಾದ್ರು ಹೆಲ್ಪ್ ಕೇಳಿದ್ರೆ ಇದೆಯೋ ಇಲ್ವೋ ಜಸ್ಟ್ ಡೈರೆಕ್ಟ್ ಆಗಿ ಹೇಳ್ತೀರಾ. ನೀವು ಟೈಮ್ ಕೊಡಿ, ನಂಗೆ ಒಂದು ಸ್ವಲ್ಪ ಟೈಮ್ ಬೇಕು ಯೋಚನೆ ಮಾಡೋಕೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಲ್ಲ. ಸೋ ಕ್ವಿಕ್ ಇನ್ ಟೇಕಿಂಗ್ ಡಿಸಿಷನ್ಸ್. ನೀವು ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗಿರ್ತೀರಾ, ನಿಮ್ಮ ದೇಹ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನೀವು ತುಂಬ ಕಾನ್ಷಿಯಸ್ ಆಗಿರಬೇಕು, ಇನ್ನರ್ ಸೆಲ್ಫ್ ಆಗಿರ್ಬೋದು ಅಥವಾ ಔಟರ್ ಸೆಲ್ಫ್ ಕೂಡ ಆಗಿರ್ಬೋದು. ನೀವು ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ನೀವು ತುಂಬ ಕಾನ್ಷಿಯಸ್ ಆಗಿರಬೇಕು. ನೋಡಿ, ಈ ಡೇಟ್ ಆಫ್ ಬರ್ತ್ 14 ಹುಟ್ಟಿರೋರಿಗೆ ಒಂದು ಸ್ವಲ್ಪ ನ್ಯಾಚುರಲ್ ಕೆಲಾಮಿಟೀಸ್ ಇಂದ ತೊಂದರೆ ಆಗುತ್ತೆ. ನೀವು ಕೇಳ್ಬೋದು ಏನು ಅಂತ. ಮಳೆ ಆಗಿರ್ಬೋದು ಅಥವಾ ನೀವೇನಾದ್ರೂ ಟೂರಿಸ್ಟ್ ಪ್ಲೇಸ್ಗೆ ಹೋದ್ರೆ ವಾಟರ್ ಪ್ಲೇಸ್ ಆಗಿರ್ಬೋದು ಅಥವಾ ಭೂ ಕುಸಿತ ಆಗಿರ್ಬೋದು, ಅಂತ ಕಡೆ ಎಲ್ಲ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸೊ ಅದರಿಂದ ನಿಮಗೆ ತೊಂದರೆ ಬರೋ ಚಾನ್ಸಸ್ ತುಂಬಾ ಹೈ ಆಗಿರುತ್ತೆ ಕಂಪೇರ್ ಟು ಅದರ್ ಡೇಟ್ ಆಫ್ ಬರ್ತ್. ನೀವು ಆಫೀಸಿಂದ ಮನೆ ಬರುವಾಗ ಜೋರಾಗಿ ಮಳೆ ಹೋಯ್ತಾ ಇರುತ್ತೆ. ಸೊ ನಿಮ್ಗೆ ಗೊತ್ತಾಗಲ್ಲ ಯಾವ ಮರ ವೀಕ್ ಇರುತ್ತೆ, ಯಾವ ರೆಂಬೆ ವೀಕ್ ಆಗಿರುತ್ತೆ ಅಂತ. ಸೊ ಅಂತ ಟೈಮಲ್ಲಿ ನೀವು ಕಾನ್ಶಿಯಸ್ ಆಗಿರ್ಬೇಕು. ನೀವು ಫುಲ್ ಮೂನ್ ಇರುವಾಗ ಉಪವಾಸ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ತುಂಬಾ ಒಳ್ಳೇದಾಗುತ್ತೆ. ನೀವು ದೇವಿ ಲಕ್ಷ್ಮಿನ ಪ್ರಾರ್ಥನೆ ಮಾಡ್ಕೊಂಡು ಮೆಡಿಟೇಷನ್ ಮಾಡಿದ್ರೆ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ. ನಾನು ಇವಾಗ 23 ಡೇಟ್ ಆಫ್ ಬರ್ತ್ ಹುಟ್ಟಿರೋರ ಬಗ್ಗೆ ಮಾತಾಡ್ತೀನಿ. ಸೊ 2 ಬಂದು ಮೂನ್, 3 ಬಂದು ಜುಪಿಟರ್. ಸೊ ಇದು ಬಂದು ಅಮೇಜಿಂಗ್ ನಂಬರ್, ಅಮೇಜಿಂಗ್ ಕ್ವಾಲಿಟೀಸ್ ಇರುತ್ತೆ, ನಾಲೆಜ್ ತುಂಬಾ ಹೈ ಆಗಿರುತ್ತೆ. ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರು ಸಕ್ಸಸ್ ಬೇಗ ಸಿಗುತ್ತೆ, ತುಂಬಾ ಕಷ್ಟಪಡಂಗೆ ಇರಲ್ಲ, ತುಂಬಾ ಇಂಟೆಲಿಜೆಂಟ್ ಆಗಿರ್ತಾರೆ. ನೋಡಿ, ಇವ್ರು ಯಾವಾಗಲೇ ಆಗಲಿ ಹೊಸ ವಿಷಯನ ಕಲಿಯೋಕ್ಕೆ ಅಥವಾ ಹೊಸ ಕೆಲಸನ ಕಲಿಯೋಕ್ಕೆ ತುಂಬಾ ಆತುರದಲ್ಲಿ ಕಾಯ್ತಿರ್ತಾರೆ. ದಟ್ ಈಸ್ ವೆರಿ ಗುಡ್ ಫಾರ್ ದೆಮ್. ಅವ್ರು ಯಾವಾಗಲೇ ಆಗಲಿ ಬೋರಿಂಗ್ ಕೆಲಸ ಮಾಡೋಕ್ಕೆ ಇಷ್ಟನೇ ಪಡಲ್ಲ. ಇವ್ರು ಬಂದು ಬೆನಿಫಿಟೆಡ್ ಬೈ ಆಪೋಸಿಟ್ ಸೆಕ್ಸ್. ಸೊ ಇವ್ರೇನಾದ್ರು ಹುಡುಗ ಆಗಿದ್ರೆ ಹುಡುಗಿಯಿಂದ ತುಂಬಾ ಬೆನಿಫಿಟ್ ಆಗುತ್ತೆ, ಅಥವಾ ಇವ್ರೇನಾದ್ರು ಹುಡುಗಿ ಆಗಿದ್ರೆ ಹುಡುಗಿಯಿಂದ ತುಂಬಾ ಬೆನಿಫಿಟ್ ಆಗುತ್ತೆ. ಆಪೋಸಿಟ್ ಸೆಕ್ಸ್ ಇಂದ ಇವ್ರ ಲೈಫ್ ಅಲ್ಲಿ ತುಂಬಾ ಮುಂದೆ ಬರ್ತಾರೆ. ಇದೊಂದು ನೀವು ಗಮನದಲ್ಲಿ ಇಟ್ಕೊಳ್ಳಿ. ನೋಡಿ, ಇವ್ರು ತುಂಬಾ ಪಾಪ್ಯುಲರ್ ಆಗಿರ್ತಾರೆ ಅಥವಾ ಇವ್ರು ಸಕ್ಸಸ್ಫುಲ್ ಪರ್ಸನ್ ಆಫ್ ದಿ ಗ್ರೂಪ್ ಆಗಿರ್ತಾರೆ. ನೀವು ಕೇಳ್ಬೋದು, ನಾನೇನು ಸಕ್ಸಸ್ ಆಗಿಲ್ವಲ್ಲ, ನಾನೇನು ಪಾಪ್ಯುಲರ್ ಆಗಿಲ್ವಲ್ಲ ಅಂತ. ಟೈಮ್ ಬರುತ್ತೆ, ಆ ಟೈಮ್ಗೆ ವೆಯ್ಟ್ ಮಾಡಿ. ಸೊ ಯಾರು ಕೂಡ ಹುಟ್ಟುವಾಗೆ ಬಿಲ್ ಗೇಟ್ಸ್ ಆಗಿಲ್ಲ ಅಥವಾ ಹುಟ್ಟಿದ ಕೂಡಲೇ ಶಾರುಖ್ ಖಾನ್ ಆಗಿಲ್ಲ. ಸೊ ಅದು ರೈಟ್ ಟೈಮ್ ಬಂದಾಗ ಯಾರು ಕೂಡ ನಿಮ್ಮನ್ನ ತಡೆಯಕ್ಕಾಗಲ್ಲ. ದೇವರೇ ಕೂಡ ನಿಮ್ಮನ್ನ ಸಕ್ಸಸ್ ಆಗೋದ್ರಿಂದ ಸ್ಟಾಪ್ ಮಾಡೋಕ್ಕಾಗಲ್ಲ. ವೆಯ್ಟ್ ಫಾರ್ ದಿ ರೈಟ್ ಟೈಮ್ ಅಂಡ್ ರೈಟ್ ಆಪರ್ಚುನಿಟಿ, ವಿಲ್ ಬಿ ದೇರ್. ನೀವು ಫೇಮ್ ನ ಅಚೀವ್ ಮಾಡ್ತೀರಾ, ಮತ್ತೆ ನೀವು ನ್ಯೂ ಐಡಿಯಾಸ್ ನ ಪ್ರಮೋಟ್ ಮಾಡ್ತೀರಾ. ನೋಡಿ, ನಿಮ್ಮ ಐಡಿಯಾಸ್ ನ ಬೇರೆಯವರಿಗೆ ನೀವು ಫೋರ್ಸ್ ಮಾಡಬೇಡಿ, ನಿಮ್ಮ ವಿಚಾರನ ಬೇರೆಯವರಿಗೆ ನೀವು ಪುಷ್ ಮಾಡಬೇಡಿ. ಯುವರ್ ಥಾಟ್ ಈಸ್ ಯುವರ್ ಥಾಟ್, ನಾಟ್ ಅದರ್ ಥಾಟ್. ನಿಮ್ಗೇನೋ ಐಡಿಯಾ ಬಂತು ಅಂತ ಅಂದ್ರೆ ಜಸ್ಟ್ ನೀವು ಹೇಳಿ ಅವ್ರಿಗೆ, ಈ ಐಡಿಯಾ ನೋಡಿ ಚೆನ್ನಾಗಿದೆ, ಇಫ್ ಯು ವಾಂಟ್ ಟು ಇಂಪ್ಲಿಮೆಂಟ್ ಇನ್ ಯೋರ್ ಲೈಫ್ ಯು ಕ್ಯಾನ್ ಇಂಪ್ಲಿಮೆಂಟ್ ಅಂತ ಹೇಳಿ. ಅದನ್ನ ನೀವು ಫುಲ್ ಫೋರ್ಸ್ ಮಾಡಿ ಪುಷ್ ಮಾಡಬೇಡಿ. ಇಲ್ಲ ನೀನು ಮಾಡಲೇಬೇಕು, ನೀನು ಇಂಪ್ಲಿಮೆಂಟ್ ಮಾಡಲೇಬೇಕು ಅಂತ ಯಾರಿಗೆ ಆಗಲಿ ನೀವು ಬಲವಂತ ಮಾಡಬೇಡಿ. ದಟ್ ಈಸ್ ಒನ್ ಆಫ್ ದಿ ಬ್ಯಾಡ್ ಕ್ವಾಲಿಟೀಸ್ ವಾಟ್ ಯು ಹ್ಯಾವ್. ಸೊ ಅದು ಮಾಡೋದ್ರಿಂದ ಆ ವ್ಯಕ್ತಿ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ. ಏನಿರು ನಮಗೆ ನಮ್ಮ ಲೈಫಲ್ಲಿ ನಾವು ಡಿಸಿಷನ್ ತೊಗೊಳಕ್ ಬಿಡಲ್ವಲ್ಲ ಅಂತ ಥಿಂಕ್ ಮಾಡ್ತಾರೆ. ನೋಡಿ, ನೀವು ಪ್ರತಿನಿತ್ಯ ಫಿಸಿಕಲ್ ಆಕ್ಟಿವಿಟಿ ಮಾಡಿ, ವಾಕಿಂಗ್ ಆಗಿರ್ಬೋದು ಅಥವಾ ಗಾರ್ಡನಿಂಗ್ ಆಗಿರ್ಬೋದು ಅಥವಾ ಪ್ಲಾಂಟಿಂಗ್ ಆಗಿರ್ಬೋದು. ಇದು ಮಾಡೋದ್ರಿಂದ ನಿಮ್ಮ ಸ್ಟ್ರೆಸ್ ಲೆವೆಲ್ ತುಂಬಾ ಕಮ್ಮಿ ಆಗುತ್ತೆ, ಮತ್ತೆ ತುಂಬಾ ಫೋಕಸ್ಡ್ ಆಗಿರ್ತೀರಾ ಮತ್ತೆ ಆಕ್ಟಿವ್ ಆಗಿರ್ತೀರಾ. ನೀವು ತಿಂಗಳಲ್ಲಿ ಒಂದಿನ 0 ಸಾಲ್ಟ್ ಡಯಟ್ ಮಾಡಿ. ದಟ್ ಮೀನ್ಸ್ ಒಂದು ದಿನ ನೀವು ಉಪ್ಪು ಸೇವನೆ ಮಾಡ್ದಿರಾ ಆಹಾರನ ಕನ್ಸ್ಯೂಮ್ ಮಾಡಿ. ದಟ್ ಈಸ್ ಗುಡ್ ಫಾರ್ ಯೋರ್ ಹೆಲ್ತ್ and good for your body, for the person who born on 23. So Nehru ಅವರು ಕೂಡ ಡೇಟ್ ಆಫ್ ಬರ್ತ್ ಬಂದು 14, ಅಮೀರ್ ಖಾನ್ ಕೂಡ 14, ದೀಪಿಕಾ ಪಡುಕೋನೆ is also number 5, Donald Trump is also number 5. So don't worry too much, don't get depressed, wait for your right time, you will get everything, fame, name, popularity, success, ಪ್ರತಿಯೊಂದು ನಿಮಗೆ ಸಿಕ್ಕೇ ಸಿಗುತ್ತೆ. ನಾನು ಆಗಲೇ ಹೇಳ್ದಂಗೆ ನಿಮ್ಮ ಬ್ರೈನ್ ತುಂಬ ಫಾಸ್ಟ್ ಆಗಿ ಓಡುತ್ತೆ, ಬಟ್ ಯು ವಿಲ್ ಬಿ ವೆರಿ ಲೇಜಿ. ಸೊ ಆ ಲೇಜಿ ಹೋಗೋಕ್ಕೆ ನಾನು ಇವಾಗ ಏನೇನು ನಿಮಗೆ ಸೊಲ್ಯೂಷನ್ ಹೇಳಿದ್ನೋ ಆ ಸೊಲ್ಯೂಷನ್
ಮಾಡಿ. ಸೊ ಹಾಗಾಗಿ ನಿಮ್ಮ ಲೇಜಿತನ ಎಲ್ಲ ಹೋಗುತ್ತೆ, ಮತ್ತೆ ನಿಮ್ಮ ಬ್ರೈನ್ ಏನು ನಿಮಗೆ ಐಡಿಯಾಸ್ ಕೊಡುತ್ತೋ ಆ ಐಡಿಯಾಸ್ನ ನೀವು 100% ಇಂಪ್ಲಿಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ತುಂಬ ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಾನೆ ಇದ್ದೀರಾ, ಆ ಡೇಟ್ ಆಫ್ ಬರ್ತ್ ಬಗ್ಗೆ ಹೇಳಿ, ಈ ಡೇಟ್ ಆಫ್ ಬರ್ತ್ ಬಗ್ಗೆ ಹೇಳಿ ಅಂತ. ಪ್ರತಿಯೊಂದು ನಾನು ಮಾಡಿದ್ದೀನಿ. ಜಸ್ಟ್ ನೀವು ಪ್ಲೇ ಲಿಸ್ಟ್ಗೆ ಹೋಗಿ ನೀವು ಯಾವ್ದು ಬೇಕಾದರೂ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಬೋದು. ಸೊ 1 ಇಂದ 30 ಪ್ರತಿಯೊಂದು ನಾನು ಮಿಸ್ ಮಾಡ್ದಿರ ಹೇಳಿದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್.